ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವುದು, ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತ ಪ್ರಮುಖ ಶಾಸಕರಿಗೆ ಮಂತ್ರಿ ಸ್ಥಾನ ಕೈ ತಪ್ಪಿದ್ರೆ, ಇನ್ನು ಮೊದಲ ಬಾರಿಗೆ ಸಚಿವರಾಗುವಂತ ಆಸೆ ಹೊಂದಿದ್ದಂತಹ ಕೇವಲ 10 ಜನರಿಗೆ ಮಾತ್ರ ಈ ಬಾರಿ ಅವಕಾಶ ಸಿಕ್ಕಿದೆ. ಇದರಲ್ಲಿ ಗಮನಿಸಬೇಕಾಗಿರೋದು 22 ಮಂದಿಗೆ ಪುನಃ ಸಚಿವರಾಗುವಂತ ಭಾಗ್ಯ ಒಲಿದಿದೆ. ಸಚಿವ ಸಂಪುಟದಲ್ಲಿ 60% ಹೊಸಬರು, 40% ಹಳಬರಿಗೆ ಅವಕಾಶ ನೀಡಲಾಗುತ್ತೆ ಎನ್ನುವಂತ ಮಾತುಗಳೆಲ್ಲ ಇತ್ತು. ಆದ್ರೆ ಹೊಸಬರಿಗೆ ಕಡಿಮೆ ಅವಕಾಶಗಳು ಸಿಕ್ಕಿಬಿಟ್ಟಿದೆ. ನೋಡಿ, ಈ 60-40 ಫಾರ್ಮುಲಾವನ್ನ ನಾವು ಒಂದ್ ಕಡೆ ನೋಡ್ತಾ ಇದ್ವಿ ಸರ್. ಸಿದ್ದರಾಮಯ್ಯನವರ ಹುಟ್ಟು ಹಬ್ಬದ ದಿನದಿಂದ ಅವರ ಬಣದವರೇ ಜಾಸ್ತಿ ಇದ್ರು, ಅವರ ಬೆಂಬಲಿಗರೇ ಜಾಸ್ತಿ ಇದ್ದಾರೆ ಅನ್ನುವಂತ ಒಂದಿಷ್ಟು ಮಾತುಗಳು. ಆದ್ರೆ ಕಾಂಗ್ರೆಸ್ನಲ್ಲಿ ಈಗ ಅನೇಕ ಶಾಸಕರು ಮಾತನಾಡ್ತಿರೋದು, ನಮ್ಮ ಕೈ ಕಮಾಂಡ್ ಯಾರಿದ್ದಾರೆ, ನಮಗೆ ಕೈ ಕೊಟ್ಟು ಬಿಟ್ರು, ನಾವು ಕಾಲ್ ಕೇಳ್ತೀವಿ ಅಂತಿದ್ದಾರೆ ಸರ್. ಹೊಸಬರು ಅಂತ ಬಂದ್ರೆ ನಿಮಗೆ ಈ ಹೊಸ ಸಚಿವರಾಗಿ ಸೇರ್ಕೊಳ್ತಾರೆ ಅನ್ನುವಂಥದ್ದು, ಮೊದಲ ಬಾರಿ ಶಾಸಕರಾದವ್ರನ್ನು ತಗೊಳ್ತಾರೆ. ಈಗ ಇಕ್ಬಾಲ್ ಹುಸೇನು, ಆಮೇಲೆ ದರ್ಶನಾಪುರ ಇದ್ರು, ನಂಜನಗೂಡ್ ಅವರು, ಹ್ಯಾರಿಸ್ಗೂ ಆಯ್ಕೆ ಇತ್ತು. ಅದಾದ ನಂತರದಲ್ಲಿ ಸಲೀಂ ಅಹಮದ್ ಕೂಡ ಆಕಾಂಕ್ಷಿ, ಇಲ್ಲಿ ಬೇಳೂರು ಗೋಪಾಲಕೃಷ್ಣ ಅಂತವರು. ಹೊಸಬರು ಬಂದು ಸೇರ್ಕೊಂಡ್ಬಿಡ್ತಾರೆ ಒಂದಷ್ಟು ಜನ. ಅಂದ್ರೆ ಹೊಸದಾಗಿ ಆಯ್ಕೆ, ಅವ್ರೇನು ಶಾಸಕರಾಗಿ ಹೊಸಬರಲ್ಲ. ಬೇಳೂರು ಗೋಪಾಲಕೃಷ್ಣ 3 ಬಾರಿ ಆಯ್ಕೆ ಆಗಿದ್ದು, ಪಕ್ಷನಿಷ್ಠವಾಗಿದ್ರೆ ಏನೇನೋ ಒಂದಷ್ಟು ಕೆಲಸಗಳಿಲ್ಲ ಆಗೋಗ್ಬಿಡ್ತವೆ, ಇನ್ನೇನು ಆಗೇ ಹೋಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಂಥವ್ರು. ಬೇಳೂರು ಗೋಪಾಲಕೃಷ್ಣರಂತೂ ಬಹಳ ಆತ್ಮವಿಶ್ವಾಸ ಇತ್ತು, ತುಂಬಾನೇ ಕಡೆಗಣಿಸ್ಬಿಟ್ರು ಅಂತ ಅನ್ಸುತ್ತೆ. ಸಾಗರದಲ್ಲಿ ಒಂದು ಅವಕಾಶಗಳನ್ನ ಕೊಡಬಹುದಾಗಿತ್ತೇನು. ಮಧು ಬಂಗಾರಪ್ಪಗೆ ಯಾವ ಆಧಾರದಲ್ಲಿ ಮತ್ ಆಯ್ಕೆ ಮಾಡ್ಕೋತಾರೆ ಅನ್ನೋದೇ ಗೊತ್ತಿಲ್ಲ. ಕೆಲವೊಂದಷ್ಟು ಆಯ್ಕೆಗಳಿಗೆ ಮಾನದಂಡ ಏನು ಅನ್ನುವಂಥದ್ದೇ ಪ್ರಶ್ನೆ ಹುಟ್ಕೊಂಡಿರುವಂಥದ್ದು. ಅದೇ ನಾವು ಕೇಳಬಾರ್ದನ್ನು ಏನು ಕೇಳಲಿಲ್ಲ, ನಮ್ಗೆ ಅರ್ಹತೆ ಇದೆ, ನಾವು ಕೇಳ್ತಾ ಇದ್ದೀವಿ. ಕೇಳದೇ ಇದ್ದವರಿಗೂ ಕೂಡ ನೀವು ತಗೊಂಡೋಗಿ ಮತ್ತಲ್ಲಿಗೆ ಕೊಡ್ತೀರಿ. ಒಂದು ಬಾರಿ ಆಯ್ಕೆಯಾಗಿ ಮತ್ತಲ್ಲಿ 3 ವರ್ಷ ಆಯ್ಕೆಯಲ್ಲಿ ಇದ್ದವರು ಮತ್ತೆ ಹೊಸ ಸಂಪುಟ ಪುನರಚನೆ ಒಳಗಡೆನೂ ಕೂಡ ಅವರೇ ಬರ್ತಾರೆ ಅಂತಂದ್ರೆ, ಹಳಬರಿಗೆ ನೀವು ಮಣೆ ಹಾಕ್ತೀರಿ ಅಂತಂದ್ರೆ ಇದು ಯಾವ ನ್ಯಾಯ ಇದು ಅನ್ನುವಂಥದ್ದು ಬೇಳೂರು ಗೋಪಾಲಕೃಷ್ಣ ವಾದ ಆಗಿತ್ತು. ನೀವು ಕಾಂಗ್ರೆಸ್ನ ಕಾರ್ಯಕರ್ತನಾಗಿ ನೋಡಿದ್ರೆ ಹೌದಲ್ವಾ ಅಂತ ಅನ್ಸುತ್ತೆ. ಎಲ್ಲವೂ ನಮ್ಮಂತೆಯೇ ನಡಿಬೇಕು ಅನ್ನುವಂಥದ್ದೇನಿಲ್ಲ. ಹಾಗಂತ ನಾವು ಏನು ನಿಮಗೆ ಮಾಡಬಾರದು ಮಾಡಿದ್ದೀವಿ, ನೀವು ಕೊಡುವವರಿಗೆ ಕೊಟ್ಟಿದ್ದೀರಿ, ಈಗ ನಮಗೆ ಕೊಡಬೇಕಾಗಿತ್ತು, ಯಾಕೆ ಕೊಡ್ತಾ ಇಲ್ಲ ಅನ್ನೋಂಥದ್ದು. ಇಲ್ಲಿಷ್ಟೆಲ್ಲ ನಾವು ಒಂದಷ್ಟು ಕ್ಷೇತ್ರದ ಲೆಕ್ಕಾಚಾರದಲ್ಲಿ ಬಿಲ್ಲವ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ, ಈಡಿಗ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಅವಕಾಶಗಳಂತೂ ಇದ್ದು, ಹೌದು, ಸೊರಬದಿಂದ ಇವರಿಗೆ ಮಧು ಬಂಗಾರಪ್ಪ ಅವ್ರನ್ನ ಕೊಡೋ ಬದಲು ಒಂದು ಬಾರಿ ಆ ಕ್ಷೇತ್ರದಲ್ಲಿ ಅವ್ರಿಗೆ ಕೊಟ್ಟಿದ್ದಾಗಿದೆ. ಅವರಪ್ಪ ಇವರು ಎಲ್ಲ ಲೆಕ್ಕಾಚಾರದ ಅಡಿಯಲ್ಲಿ ಕೊಟ್ಟಿದ್ದಾಗಿದೆ. ಶಿಕ್ಷಣ ಸಚಿವರಾಗಿ ಅವರಿಗೆ ಒಂದಷ್ಟು ಹಿನ್ನಡೆ ಕೂಡ ಆಗಿತ್ತು. ಬದಿಗೆ ಸರಿಸಿದ್ರೆ ಯಾರೂ ಬಂದು ಹಂಗೆ ಹೇಳುವಂಥದ್ದು ಏನಿರಲಿಲ್ಲ. ಇವ್ರಿಗೆ ಕೊಟ್ಟಿದ್ರೆ ಒಂದಷ್ಟು ಏನೋ ಹೊಸದಾಗಿ ಏನೋ ಮಾಡೋ ಪ್ರಯತ್ನ ಮಾಡ್ಬೋದಾಗಿತ್ತೇನೋ. ಇನ್ಯಾವ ಕಾಲಕ್ಕೆ ಮಂತ್ರಿ ಆಗ್ತಾರೋ ಗೊತ್ತಿಲ್ಲ. ಈ 2 ವರ್ಷದ ಒಳಗಡೆ ತುಂಬಾ ಒಂದು ಆತ್ಮವಿಶ್ವಾಸ ಇಟ್ಕೊಂಡಿರುವಂಥದ್ದು. ಗುಬ್ಬಿ ಶ್ರೀನಿವಾಸು ಇವರೆಲ್ಲ ತುಂಬಾ ಇದಕ್ಕೆ ಬಂದ್ಬಿಡ್ತಾರೆ. ಅಶೋಕ್ ಪಟ್ಟಣ್ಣು, ಹೌದು, ಇವರೆಲ್ಲ ಬಂಡಾಯಕ್ಕೆ ಏನೇನು ಬೇಕೋ ಎಲ್ಲ ಪ್ರಸಾದ್ ಹಬ್ಬ ಇದ್ದಾರೆ. ಈ ಒಂದಷ್ಟು ಜನ ಅಲ್ಲೇ ಬೇರೆ ಮಟ್ಟಿಗಿನ ಇದಕ್ಕೆ ನೋಡ್ಬೇಕಾಗತ್ತೆ. ನೀವು ಇಲ್ಲಿ ನೋಡ್ದಂಗೆ ಶರಣ RB ತಿಮ್ಮಾಪುರ, ಬೋಸರಾಜು ಇವರೆಲ್ಲ ಆಲ್ರೆಡಿ ಸೈಡ್ ಲೈನ್ ಆಗೋಗ್ಬಿಟ್ಟಿದ್ರು, ಕೊಡಲ್ಲ ಅನ್ನೋದು ಕನ್ಫರ್ಮ್ ಆಗ್ಬಿಟ್ಟಿತ್ತು. ಮಾದೇವಪ್ಪ ಅವರು ಕೊನೆಯ ಕ್ಷಣದವರೆಗೂ ಇದ್ರು. ಆಮೇಲೆ MC ಸುಧಾಕರ್ ಬೆನ್ನಿಗೆ ಓಡಾಡಿದ್ರು, ಬೆನ್ನಿಗೆ ಗಂಟುಕೊಂಡೇ ಇದ್ರು. ಇವರೆಲ್ಲ ಹೆಂಗ್ ತಪ್ಪಿದ್ರು? ದಿನೇಶ್ ಗುಂಡೂರಾವ್ ಅಂತವರು. ಇಲ್ಲೆಲ್ಲೋ ಒಂದು ಕಡೆ HK ಪಾಟೀಲ್, RV ದೇಶಪಾಂಡೆ ಅವರು 2 ಬಾರಿ ಕಾದ್ರು, 2 ಬಾರಿನೂ ಆಗಿಲ್ಲ. ಅವರ ನಿರ್ಧಾರಗಳು ಏನಿರುತ್ತೆ, ನಿಲುವುಗಳು ಏನಿರುತ್ತೆ ಅನ್ನೋದೇ ಬಹಳ ಗೊಂದಲದ ಗೂಡ ಕೂತಿರುತ್ತೆ. ಕಾಂಗ್ರೆಸ್ಸಿಗೆ ತುಂಬಾ ದೊಡ್ಡ ಹಿನ್ನಡೆ ಆಗದೇ ಇದ್ರೆ ಅದೇ ಸದ್ಯದ ಸಚಿವ ಸಂಪುಟದ ಸಕ್ಸಸ್ ಅಂತಾನೆ ಹೇಳ್ಬೋದು. ಇವತ್ತಿನ್ನೂ 4 ಗಂಟೆಗಿರೋ ಪದಗ್ರಹಣವನ್ನು ಇವ್ರು ಏನ್ ಮಾಡಿದಾರೆ 5 ಗಂಟೆಗೆ ಹೆಚ್ಚುವರಿ ತಗೊಂಡ್ರು. ಯಾಕಂತಂದ್ರೆ ಇವರು ಗೊಂದಲ ಆ ಲೆವೆಲಿಗಿತ್ತು. 4 ಗಂಟೆ 5 ನಿಮಿಷಕ್ಕೆ ನಾವು ಮಾಡಬೇಕಾಗಿತ್ತು. ಎಲ್ಲವನ್ನೂ ಸಂಖ್ಯೆದ ಲೆಕ್ಕಾಚಾರದಲ್ಲೇ ನೋಡೋರು ಇಲ್ಲೆಲ್ಲ ಒಂದ್ ಕಡೆ ಸಂಖ್ಯಾಬಲ ತಪ್ಪುದಂಗಿದ್ದಾರೆ. ನೋಡ್ಬೇಕು, ಪ್ರತಿ ಬಾರಿಯೂ ತಾನು ಅಂದುಕೊಂಡಂಗೆ ಆಟ ಆಡಿದಂಥ ಲೆಕ್ಕಕ್ಕೆ ಈ CM ಇದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಲೆಕ್ಕಾಚಾರ ತಪ್ಪಿದೆ ಅಂತ ಅನ್ಸುತ್ತೆ. ಹೈಕಮಾಂಡ್ ಎಲ್ಲೋ ಒಂದು ಕಡೆ ಬೇರೆ ನಿಟ್ಟಿನ ಒಂದು ಗೇಮ್ ಪ್ಲಾನ್ ಮಾಡ್ದಂಗಿದೆ. ಅದು ರಾಜ್ಯಕ್ಕೆ ದಕ್ಕಿದ್ರು ಕೂಡ ಈಗ ದಕ್ಕಿರುವಂತ ಈ 20 ಜನ ಒಳಗಡೆ ಸೇರ್ಕೊಂಡಿರುವ ಕಾಲಘಟ್ಟದಲ್ಲಿ ಇನ್ನೂ 30 ಜನ ಅಸಮಾಧಾನಿತರೇನಿರ್ತಾರಲ್ಲ, ಅವರ ನಾಳಿನ ನಿಲುವೇನು, ಕಾಂಗ್ರೆಸ್ಗೆ ಏನೇನು ಹಿನ್ನಡೆ ಆಗಬಹುದು, ಇದೆಲ್ಲ ನೋಡಬೇಕಾಗತ್ತೆ. ಹೌದು, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.